ಚಳ್ಳಕೆರೆ ತಾಲೂಕಿನ ಚೌಳೂರು ಗೇಟ್ನಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ನಿರ್ಮಿಸಿದ್ದ ಬಸ್ ತಂಗುದಾಣ ಈಗ ಅತಿಕ್ರಮಣದ ಕಾಟದಿಂದ ತನ್ನ ಮೂಲ ಉದ್ದೇಶವನ್ನೇ ಕಳೆದುಕೊಂಡಿದೆ. ಸುತ್ತಮುತ್ತಲಿನ ಅಂಗಡಿಯವರು ತಂಗುದಾಣವನ್ನು ಸಂಪೂರ್ಣವಾಗಿ ಅತಿಕ್ರಮಿಸಿಕೊಂಡು ಅದನ್ನು ಎಗ್ ರೈಸ್ ಸೇರಿದಂತೆ ವಿವಿಧ ವಾಣಿಜ್ಯ ಮಳಿಗೆಗಳ ಸಂಕೀರ್ಣದಂತಾಗಿ ಮಾರ್ಪಡಿಸಿದ್ದಾರೆ. ಚೌಳೂರು ಗೇಟ್ ವೃತ್ತವು ಸದಾ ಜನದಟ್ಟಣೆಯಿಂದ ಕೂಡಿರುವ ಪ್ರದೇಶವಾಗಿದ್ದು, ಪಾವಗಡ, ಚಿತ್ರದುರ್ಗ, ಚಳ್ಳಕೆರೆ ಸೇರಿದಂತೆ ವಿವಿಧ ಕಡೆಗಳಿಗೆ ತೆರಳುವ ಪ್ರಯಾಣಿಕರು ಇಲ್ಲಿ ಬಸ್ಸಿಗಾಗಿ ಕಾಯುತ್ತಾರೆ. ಆದರೆ ತಂಗುದಾಣ ಅತಿಕ್ರಮಣಗೊಂಡಿರುವುದರಿಂದ ಪ್ರಯಾಣಿಕರು ಬಿಸಿಲಿನಲ್ಲಿ ನಿಲ್ಲುವ ಸ್ಥಿತಿ ಎದುರಿಸುತ್ತಿದ್ದಾರೆ. ಇನ್ನು ಎಗ್ ರೈಸ್ ತಯಾರಿಸುವಾಗ ಉಂಟಾಗುವ ತೀವ್ರ ವಾಸನೆ ಮತ್ತು ಹೊಗೆಯಿಂದ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರಿಗೆ ಸೌಲಭ್ಯ ಕಲ್ಪಿಸಬೇಕಾದ ಸ್ಥಳವೇ ಸಂಕಷ್ಟದ ಕೇಂದ್ರವಾಗಿರುವುದು ವಿಪರ್ಯಾಸಕರ ಸಂಗತಿ. ಇದೀಗವಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಸ್ ತಂಗುದಾಣದ ಅತಿಕ್ರಮಣ ತೆರವುಗೊಳಿಸಿ ಪ್ರಯಾಣಿಕರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಎಲ್ಲ ರೋಡ್ ಮಾರ್ಜಿನ್ 2 ಅಡಿ ಬಿಟ್ಟು ಹೊರಗಿದೆ ನೋಡಿ ಸರ್. ಪ್ಯಾಸೆಂಜರ್ ಎಲ್ಲ ಬರೀ ಎಲ್ಲಂದ್ರಲ್ಲೇ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ನೋಡ್ರಿ. ರೋಡಲ್ಲಿ ಬಿಸಿಲು ಕೂತ್ಕೊಳ್ಳೋ ಪರಿಸ್ಥಿತಿ ಐತೆ ನೋಡಿ. ಎಲ್ಲಂದ್ರಲ್ಲೇ ಬಿಸಿಲಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ಪ್ಯಾಸೆಂಜರ್ಗಳದು. ಪ್ರಯಾಣಿಕರ ಪರಿಸ್ಥಿತಿ ಅಧೋಗತಿಯಾಗಿದೆ. ಚೌಳೂರು ಗೇಟ್ನಲ್ಲಿ ಸೂಕ್ತ ಕಾನೂನು ಕ್ರಮ ತಗೋಬೇಕು ಸರ್. ಇವ ಸರ್ ನಮಗೆ ಬಸ್ ಸ್ಟ್ಯಾಂಡ್ ಬೇಕಿಲ್ಲ, ಕುತ್ಕೊಂಬಾಗ್ತಾನೆ ಮಾಡಿರೋದು ಅದು. ಸಾರ್ವಜನಿಕರಿಗೆ ತಾನೆ ಇವರೆಲ್ಲ ಕುತ್ಕೊಂಡಿರೋ ಬೀದಿ ಬೀದಿಯಲ್ಲಿ ಕುತ್ಕೊಂತಾರಲ್ಲ, ಅವ್ರು ಗೊತ್ತಾಗೋದಿಲ್ಲ. ಹುಣಸೆ ಮರನೂ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಯಾತ್ರ ಕೆಳಗೆ ಕುತ್ಕೋಬೇಕಪ್ಪ ನಾವು. ಎಲ್ಲಿ ಜಾಗ ಐತೆ ತೋರಿಸಿ, ಯಾರನ್ನ ಕುತ್ಕೊಂಬೇಕಿಲ್ಲ ಅಂತ ಜಾಗ ಐತೆ ಅಂತ ತೋರಿಸಪ್ಪ ಇಲ್ಲಿ ಬಸ್ ಸ್ಟ್ಯಾಂಡಾಗೆ.